ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ಆಲ್ ವ್ಯೂವರ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ಮೇಲೂ ಮುಂದಕ್ಕೆ ಈ ಜೀವನ, ಈ ಹಿಂದೆ ಕಳೆದೋಗಿರೋ ವರ್ಷ ಎಲ್ಲರಿಗೂ ಕಷ್ಟ ಸುಖಗಳೆಲ್ಲ ಕಳೆದೋಗಿದೆ. ಇನ್ಮೇಲೆ ಕಷ್ಟ ಎಲ್ಲ ಕಳೆದು ಇನ್ನು ಈ ವರ್ಷ ಫುಲ್ ಸುಖನೇ ಇರಲಿ ನಿಮ್ಮ ಜೀವನದಲ್ಲಿ. ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ಹಾರೈಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿರಿ. ಸೊ ನಾವು ಕೂಡ ಚೆನ್ನಾಗಿರ್ತೀವಿ, ನೀವು ಕೂಡ ಚೆನ್ನಾಗಿರಿ ಅಂತ ಭಾವಿಸ್ತೀನಿ ಇವತ್ತು. ಸೊ ಎಲ್ಲರಿಗೂ ವಿಶ್ ಮಾಡೋಣ ಅಂತೇಳಿ ಬೆಳಗ್ಗೆನೇ ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆ ನೀವು ಕೂಡ ತಿಳಿಸ್ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ. ಸೊ ಏನದು ಅಂದರೆ, ನೀವು ಆಲ್ರೆಡಿ ತಮ್ಮನೇಲೆಲ್ಲ ನೋಡಿರ್ತೀರ. ಸೊ ಸರ್ಪ್ರೈಸ್ ನಿಮ್ಗಾಗಲ್ಲ, ಸೊ ತೊಗೊಳೋರ್ಗೆ ಮಾತ್ರ ಆಗುತ್ತೆ. ಸೊ ತುಂಬ ವರ್ಷಗಳಿಂದ ಕೇಳ್ತಾಯಿದ್ರು, ನೀನು ಕೊಟ್ಟರೆ ಮಾತ್ರನೇ ನಾನು ತೊಗೊಳ್ಳೋದು, ಇಲ್ಲಾಂದರೆ ನನಗೆ ಬೇಡ, ನಾನು ಹಾಕ್ಕೊಳ್ಳೋದೇ ಇಲ್ಲ ಅದು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಸೊ ಹೆಂಗೋ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡಿದ್ದೆ, ಒಂದು ಸ್ವಲ್ಪ ಅಮೌಂಟು. ಸೊ ಅದನ್ನು ಇವತ್ತು ಅವರಿಗೆ ಇಷ್ಟವಾಗಿರೋದು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನು ತರ್ತೀನೋ ಗೊತ್ತಿಲ್ಲ, ಅದು ಹೇಗೆ ತರ್ತೀನೋ, ಅಲ್ಲಿ ಎಷ್ಟಿರುತ್ತೋ ಗೊತ್ತಿಲ್ಲ. ನನ್ನ ಬಜೆಟಿಗೆ ತಕ್ಕನಾಗಿದ್ದರೆ ಓಕೆ, ಇಲ್ಲ ಅಂದರೆ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡ್ತೀನಿ ಆವಾಗ. ಸೊ ಅವ್ರಿಗೂ ಕೂಡ ಹೇಳಿಲ್ಲ, ಆಸೆ ಪಡಿಸಿ ಆಮೇಲೆ ತಗೊಳ್ದೇ ಇದ್ದರೆ ಚೆನ್ನಾಗಿರಲ್ಲ. ಸೊ ತುಂಬ ಅಂದರೆ ತುಂಬ ಸಲ ಕೇಳ್ತಾಯಿದ್ರು, ಸೊ ತೆಕ್ಕೊಡು ಅಂತ. ಸೊ ನಾನು ಹೇಳ್ತಾ ಇದ್ದೆ, ನೀವು ತೆಕ್ಕೊಳ್ಳಿ ಪರವಾಗಿಲ್ಲ, ನೀವು ತೆಕ್ಕೊಂಡ್ರೆ ಏನು, ನಾನು ಕೊಟ್ಟರೆ ಏನು ಅಂತ. ಇಲ್ಲ ನೀನೇ ಕೊಡಿಸು ಅಂತ ಕೇಳೋರು. ಡಿಸ್ಟರ್ಬೆನ್ಸು. ಸೊ ಓಕೆ, ಇವಾಗ ಅಕ್ಕ ಮಗ ಬರ್ತಾನೆ. ಸೊ ಅಕ್ಕ ಮಗ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಟು ಆಮೇಲೆ ಹೋಗಿ ತೊಗೊಂಡು ಬರೋಣ ಅನ್ಕೋತಾ ಇದ್ದೀನಿ. ಸೊ ಅವ್ರಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಐ ಹೋಪ್ ಇಷ್ಟ ಆಗುತ್ತೆ. ಟ್ರೈ ಮಾಡೋಣ ಏನು ಮಾಡ್ತಾರೆ ಅಂತ, ಹೇಗೆ ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ. ಸೊ ವಾಚ್ ತೊಗೊಳೋದಕ್ಕೆ ಶಾಪ್ ಹತ್ರ ಬಂದಿದ್ದೀವಿ. ಈಗ ನೋಡೋಣ ಯಾವ ಥರ ಬ್ರ್ಯಾಂಡ್ ಸಿಗುತ್ತೆ, ಯಾವ ಥರ ಇದೆಯೋ ಅಂತ. ಸೊ ತುಂಬ ವೆರೈಟೀಸ್ ಇದ್ದಾವೆ, ಇದರಲ್ಲಿ ಯಾವ ಥರ ತೊಗೊಳೋದು ಗೊತ್ತಾಗ್ತಿಲ್ಲ. ಈ ಥರ ಇದು ಬೇಡಲ್ಲ, ಹೋಲ್ಡ್ ಆಗೋದು. ನಾಲ್ಕೈದು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಅದು ಯಾವ ಫಾರ್ಮಲ್ ಆಗುತ್ತೆ ಗೊತ್ತಿಲ್ಲ. ಇದು ಗೋಲ್ಡ್ ಕಲರ್ ಬಂದಿದೆಯಲ್ಲ, ನೋಡಿದು ಅಷ್ಟು ಲೈಕ್ ಆಗುತ್ತೋ ಇಲ್ಲ ಅಂತ ಮೇ ಬಿ. ನಂಗೆ ಅದು ಇದಿತ್ತಲ್ಲ, ಇದು ಗೊತ್ತಿಲ್ಲ. ಈ ಚಾಯ್ಸ್ ಮಾಡೋದಂದರೆ ತಲೆನೋವು ಬಂದುತ್ತೆ. 3 ಫೈನಲೈಸ್ ಮಾಡಿ ಇದರಲ್ಲಿ ಒಂದು ಚಾಯ್ಸ್ ಮಾಡ್ಕೋಬೇಕು. ಚೇಂಜ್ ನೋಡೋದು ಕೂಡ ಒಂದು ಕೂಡ ಸೆಲೆಕ್ಟ್ ಆಗ್ತಿಲ್ಲ. ಹೆವಿ ಕಾಸ್ಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹುಡುಕ್ತಾ ಇದ್ದೀವಿ. ಸೊ ಯಾವುದು ಸರಿಯಾದ ಪ್ರೈಸಲ್ಲಿ ಸಿಗ್ತಾ ಇಲ್ಲ, ನೋಡಬೇಕು. ಒಂದೊಂದು ರೇಟಲ್ಲಿದೆ. ಸೊ ಇವತ್ತು ತೊಗೊಂಡೋಗ್ತಿಲ್ವ ಇಲ್ವೋ ಗೊತ್ತಿಲ್ಲ, ಚಾಯ್ಸೇ ಆಗಿಲ್ಲ. ಹಾಯ್ ಫ್ರೆಂಡ್ಸ್, ಸೊ ಫೈನಲಿ ನಮ್ಮ ಹಸ್ಬೆಂಡ್ಗೆ ವಾಚ್ ತರಬೇಕು ಅಂತ ಹೇಳಿ, ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಎಷ್ಟೊಂದು ಅಂಗಡಿಗಳೆಲ್ಲ ಸುತ್ತೆ. ಸೊ ತುಂಬ ಜಾಸ್ತಿನೇ ಕಾಸ್ಟ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ, ವಾಪಸ್ ಬಂದುಬಿಟ್ಟು ಮತ್ತೆ ಮನೆಯಲ್ಲೆಲ್ಲ ಸರ್ಚ್ ಮಾಡಿ ಸೊ ಆನ್ಲೈನಲ್ಲಿ ತೊಗೋಬೇಕು ಅಂತ ಹೇಳಿ ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಸೊ ಆನ್ಲೈನಲ್ಲಿ ಬುಕ್ ಮಾಡಿದ್ಮೇಲೆ ಕೊನೆಗೆ ಬಂತು. ಅದು ಹೊಸ ವರ್ಷದ ದಿನವೇ ಬಂದಿದೆ ನೋಡಿ. ಇವತ್ತೇ ಹೊಸ ವರ್ಷ, ಅಂದರೆ ಇವತ್ತು ನೈಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು 31. ಸೊ ಮಾರ್ನಿಂಗು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಸೊ ಇವತ್ತಾಗೆ ಅವ್ರಿಗೆ ವಿಶ್ ಮಾಡಿದಾಗೂ ಆಗುತ್ತೆ, ಹಾಗೆ ಅವ್ರಿಗೇನಾದ್ರು ಗಿಫ್ಟ್ ಕೊಟ್ಟಾಗೂ ಆಗುತ್ತೆ ಅಂತ. ಸೊ ಕರೆಕ್ಟ್ ಟೈಮ್ಗೆ ಬಂದಿದೆ. ನಾನೆಲ್ಲೋ ಲೇಟಾಗಿ ಬರುತ್ತೆ ಅಂದ್ಕೊಂಡೆ, ಫೈನಲಿ ಕರೆಕ್ಟ್ ಟೈಮ್ಗೆ ನಮಗೆ ವಾಚ್ ಬಂದು ಕೈಗೆ ಸೇರಿದೆ. ನಮ್ಮ ಹಸ್ಬೆಂಡ್ ಕೊಟ್ಬಿಟ್ಟು ಅವ್ರಿಗೆ ಹೇಗೆ ಖುಷಿ ಆಗುತ್ತೆ ಅಂತ ನೋಡೋಣ. ಸೊ ಅವ್ರು ತುಂಬ ಟೈಮ್ ಕೇಳಿದ್ದಾರೆ, ಕೊಡಿಸು, ನನಗೆ ವಾಚ್ ಬೇಕು, ನೀನು ಕೊಡಿಸು ಅಂತ. ಸೊ ಅವ್ರು ತೊಗೋಬೇಕು ಅಂದರೆ ಎಷ್ಟೊತ್ತು ತೊಗೋಬೋದು, ಆದರೆ ನಾನೇ ಕೊಡಿಸ್ಬೇಕು ಅಂತ ಅವ್ರಿಗೊಂದಿತ್ತು. ಸೊ ಹಾಗಾಗಿ ಇರಲಿ, ನಾನೇ ಕೊಡಿಸ್ಬಿಡೋಣ, ಅಷ್ಟೊಂದು ಆಸೆ ಪಡ್ತಿದ್ದಾರಲ್ಲ ಅಂತ ಹೇಳಿ ನಾನೇ ತೊಗೊಡಿಸ್ದೆ. ಸೊ ಫೈನಲಿ ಅವ್ರು ಬಂದಾಗ ಅವ್ರಿಗೆ ಸರ್ಪ್ರೈಸಾಗಿ ಕೊಟ್ಬಿಡೋಣ. ಆವಾಗ ಅವ್ರಿಗೆ ಹೇಗೆ ರಿಯಾಕ್ಷನ್ ಇರುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು. ಏನು ಇದು ಸ್ಪೆಷಲ್? ಏನೋ ಓಪನ್ ಮಾಡಿ ನೋಡು, ನಿಂಗೆ ಇಷ್ಟವಾಗಿರೋದು. ಏನು ಇಷ್ಟ? ಬಿರಿಯಾನಿನಾ? ಆದರೆ ಬಿರಿಯಾನಿ ಕೊಡ್ತಾರಾ?
ಇಷ್ಟನಾ? ಸೀಸರ್ ಕೊಟ್ರೆ ಹಂಗೆ ತೆಗಿಬಿಟ್ರ? ನೋಡಿ ಏನು ಇಷ್ಟು ದೊಡ್ಡ ಬಾಕ್ಸು, ದೊಡ್ಡ ಗಿಫ್ಟ್ ಅಲ್ಲ ಅದಕ್ಕೆ. ಅದರಲ್ಲಿ ಇಷ್ಟೇ ಚಿಕ್ಕ ಬಾಕ್ಸು. ಚಿಕ್ಕ ಬಾಕ್ಸ್ ಆದ್ರೂ ಅದು ವ್ಯಾಲ್ಯೂ ದೊಡ್ಡದಲ್ಲ ಅದು. ಏನು ವಾವ್, ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ತುಂಬಾ ಸಲ ಕೇಳ್ತಾ ಇದ್ದಲ್ಲ ವಾಚ್ ಕೊಡ್ಸು ಅಂತ. ಹಾಕಿ ನೋಡೋಣ ಕೈಯಿಂದ. ಹೆಂಗಾಗ್ತಾ ಇದ್ನೋ ಗೊತ್ತಿಲ್ಲ. ಉಲ್ಟಾ ಹಾಕ್ತೀನಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಈ ಯು, ವರ್ಷದಿಂದ ಚೆನ್ನಾಗಿ ಓಡ್ಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಒಟ್ಟಿನಲ್ಲಿ ಹ್ಯಾಪಿ ಆಯಿತು. ನನ್ನ ಜೋಕ್ ಯಾರೇ